ಅಗಸ್ತ್ಯ ತನಗೆ ತಿಳಿದ ವಿಷಯವನ್ನೆಲ್ಲ ಆನಂದನಿಗೆ ತಿಳಿಸಿ ಆದಷ್ಟು ಬೇಗ ಚಿಕ್ಕಮಗಳೂರಿಗೆ ವರ್ಗ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಡಲು ಸಿದ್ಧನಾದನು. ಅಗಸ್ತ್ಯ ಮೈಸೂರಿಗೆ ಹೊರಡುತ್ತಿರುವ ವಿಷಯ ತಿಳಿದ ಅಪೇಕ್ಷಾ ಕೊಂಚ ಬೇಸರದಿಂದ, ನನಗೆ ಹೇಳದೆ ವಾಪಸ್ ಹೋಗ್ತಾ ಇದೆಯಾ ಅಗಸ್ತ್ಯ ಎಂದು ಕೇಳಿದಳು. ಅಪೇಕ್ಷಾ ಧ್ವನಿ ಕಿವಿಗೆ ಬೀಳುತ್ತಿದ್ದಂತೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಮೌನವಾದನು ಅಗಸ್ತ್ಯ. ನನ್ನ ಜೊತೆ ಮಾತಾಡೋಕ್ಕೂ ಆಗಲ್ವಾ? ಅಗಸ್ತ್ಯನ ಮೌನವನ್ನು ಪ್ರಶ್ನಿಸಿದಳು ಅಪೇಕ್ಷಾ. ಮೌನ ಮುರಿದ ಅಗಸ್ತ್ಯ, ಹೇ ಅಪೇಕ್ಷಾ, ನಾನೇನು ಪರ್ಮನೆಂಟ್ ಆಗೋಗ್ತಾ ಇದ್ದೀನಾ? ಡ್ಯೂಟಿ ಜಾಯಿನ್ ಆಗಿ ಸ್ವಲ್ಪ ದಿನದಲ್ಲೇ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಬರ್ತೀನಿ. ಅದಕ್ಕೆ ನೀನು ಇಷ್ಟು ಬೇಜಾರಾದರೆ ಹೇಗೆ ಎಂದು ಸಮಾಧಾನದಿಂದ ಮಾತನಾಡಿದನು. ಮೈಸೂರಿಗೆ ಹೋದ್ಮೇಲೆ ನನ್ನ ಮರ್ತು ಬಿಡ್ತೀಯಾ ಕೇಳಿದಳು ಅಪೇಕ್ಷಾ. ಅರೆ ಬಾಬಾ, ಯಾಕೆ ಇಷ್ಟೊಂದು ಎಮೋಷನ್ ಆಗಿದೆಯಾ? ನಾನು ಯಾಕೆ ನಿನ್ನನ್ನು ಮರೀಲಿ? ಅಷ್ಟಕ್ಕೂ ನಿನ್ನನ್ನು ಮರೆಯುವಂತಹದ್ದು ಏನಿದೆ? ಯು ಆರ್ ಫಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್. ನನ್ನ ಮೇಲೆ ನಂಬಿಕೆ ಇಲ್ವಾ ಕೇಳಿದನು ಅಗಸ್ತ್ಯ. ನನ್ನ ಮೇಲೆ ನನಗೇ ನಂಬಿಕೆ ಇಲ್ಲ. ನೀನು ದೂರ ಹೋದೆ ಅಂತ ನಾನೇ ನಿನ್ನ ಮರ್ತ್ಬಿಟ್ರೆ? ನೀನು ಹತ್ರ ಇದ್ದಷ್ಟು ದಿನ ನನಗೆ ನೀನೇ ಪ್ರಪಂಚ. ಈಗ ಈ ಪ್ರಪಂಚದಿಂದ ನಾನು ಹೊರಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಿದೆ. ನೀನು ದೂರ ಆದರೆ ಎಲ್ಲಿ ನಾನು ನಿನ್ನ ಮರಿತೀನೋ ಅನ್ನೋ ಭಯ ಕಣೋ ಅಗಸ್ತ್ಯ. ನನಗೆ ಗೊತ್ತಿಲ್ಲದೆ ನಿನ್ನ ಮೇಲೆ ನನಗೇನೋ ಒಂದು ಅಫೆಕ್ಷನ್ ಶುರುವಾಗಿದೆ. ಅದು ಸ್ನೇಹನ ಪ್ರೀತಿನ ನನಗೇ ಗೊತ್ತಾಗ್ತಿಲ್ಲ ಎಂದಳು ಅಪೇಕ್ಷಾ. ನನ್ನ ಬಿಟ್ಟಿರೋದಕ್ಕಾಗಲ್ಲ ಅಂದರೆ ನೀನು ನನ್ನ ಜೊತೆ ಮೈಸೂರಿಗೆ ಬಾ ಎಂದನು ಅಗಸ್ತ್ಯ. ವಾಟ್, ಮೈಸೂರಿಗ? ಈಗ ಬಂದು ಏನು ಮಾಡಲಿ ಕೇಳಿದಳು ಅಪೇಕ್ಷಾ. ನನ್ನ ಜೊತೆ ನಮ್ಮ ಮನೆಯಲ್ಲೇ ಇರು ಎಂದನು ಅಗಸ್ತ್ಯ. ನೋ, ಹಾಗೆಲ್ಲ ಬಂದು ನಿನ್ನ ಜೊತೆ ಇರೋದಕ್ಕಾಗಲ್ಲ. ನೋಡೋ ಜನಗಳು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ಗೊತ್ತಾ ಕೇಳಿದಳು ಅಪೇಕ್ಷಾ. ಏನು ಮಾತಾಡ್ತಾರೆ? ಗಂಡ ಹೆಂಡತಿ ಜೊತೆಗಿದ್ದಾರೆ ಅಂತಾರೆ ಎಂದನು ಅಗಸ್ತ್ಯ ನಗುತ್ತಾ. ಅಗಸ್ತ್ಯನ ಮಾತು ಅಪೇಕ್ಷಾಗೆ ಆಶ್ಚರ್ಯವೆನಿಸಿತು. ಅಗಸ್ತ್ಯನ ಕಡೆ ತಿರುಗಿದ ಅಪೇಕ್ಷಾ, ಏನು ಹೇಳಿದೆ ನೀನು ಎಂದು ಕೇಳಿದಳು. ನನ್ನ ಮದುವೆ ಮಾಡ್ಕೋತೀಯಾ ಎಂದು ಕೇಳಿದನು ಅಗಸ್ತ್ಯ. ನೀನು ತಮಾಷೆ ಮಾಡ್ತಿಲ್ಲ ತಾನೆ ಎಂದಳು ಅಪೇಕ್ಷಾ. ನಿನ್ನ ಹತ್ರ ನಾನು ಯಾಕೆ ತಮಾಷೆ ಮಾಡಲಿ? ನಾನು ಏನಾದರೂ ತಪ್ಪ ಕೇಳಿದ್ನಾ? ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಲ್ವಾ ಎಂದು ಕೇಳಿದನು ಅಗಸ್ತ್ಯ. ಹೇ ಅಗಸ್ತ್ಯ, ನಿನ್ನ ಮೇಲೆ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ. ಆದರೆ ನಿನ್ನ ಥರ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಎಂದು ಅಗಸ್ತ್ಯನ ಕಣ್ಣಿನಲ್ಲಿ ಕಣ್ಣಿಟ್ಟು ಹೇಳಿದಳು ಅಪೇಕ್ಷಾ. ಅಪೇಕ್ಷಳನ್ನು ಅಪ್ಪಿದ ಅಗಸ್ತ್ಯ, ಐ ಲವ್ ಯು ಅಪೇಕ್ಷಾ ಎಂದನು. ಐ ಲವ್ ಯು ಟೂ ಎಂದಳು ಅಪೇಕ್ಷಾ. ಅದೇ ಸಮಯಕ್ಕೆ ಅಗಸ್ತ್ಯನನ್ನು ಭೇಟಿಯಾಗಲು ಬಂದ ಆನಂದ್ ಅವರಿಬ್ಬರನ್ನು ನೋಡಿ ಹಾಗೇ ನಿಂತು, ನಾನೇನು ನೋಡಿಲ್ಲಪ್ಪ ಎಂದು ಕಣ್ಣು ಮುಚ್ಚಿಕೊಂಡನು. ಆನಂದನ ಧ್ವನಿ ಕೇಳಿದ ಅಪೇಕ್ಷಾ ಹಾಗೂ ಅಗಸ್ತ್ಯ ಗಲಿಬಿಲಿಗೊಂಡರು. ತಡವರಿಸುತ್ತಾ, ಆನಂದ್, ನೀನು ಯಾವಾಗ ಬಂದೆ ಎಂದು ಕೇಳಿದನು ಅಗಸ್ತ್ಯ. ಐ ಲವ್ ಯು ಟೂ ಅಗಸ್ತ್ಯ ಅಂತ ಹೇಳಿದಾಗಲೇ ಬಂದೆ ಎಂದನು ಆನಂದ್. ಛೀ, ಹೋಗೋ ಎಂದು ನಾಚುತ್ತಾ ಅಪೇಕ್ಷಾ ಅಲ್ಲಿಂದ ಹೊರಟಳು. ಅವಳು ಹೋಗುತ್ತಿದ್ದಂತೆ, ಅದೃಷ್ಟ ಅಂದರೆ ನಿಂದೇ ಕಣೋ ಅಗಸ್ತ್ಯ. ನೀನು ಅಂದ್ಕೊಂಡಿದ್ದ ಕೆಲಸನೂ ಸಿಕ್ತು, ನೀನು ಪ್ರೀತಿಸಿದ ಹುಡುಗಿನೂ ಸಿಕ್ಕಿದ್ಲು ಎಂದನು ಆನಂದ್. ಚಿಕ್ಕ ವಯಸ್ಸಿಂದ ಅವಳ ಜೊತೆ ಆಟ ಆಡಿ ಬೆಳೆದೆ. ಆಗ ಇದ್ದ ಸ್ನೇಹ ಈಗ ಪ್ರೀತಿಯಾಗಿ ಬದಲಾಗಿದೆ. ಹೇಳೋಕೆ ಇದೇ ಒಳ್ಳೆಯ ಸಮಯ ಅನ್ನಿಸ್ತು, ಹೇಳಿದೆ ಎಂದನು ಅಗಸ್ತ್ಯ. ಹಾಗಾದರೆ ಅವರ ಮನೆಯವರಿಗೂ ವಿಷಯ ಹೇಳಿಬಿಡು ಎಂದನು ಆನಂದ್. ಹೇಳಬೇಕು ಕಣೋ, ವಿನೋದ ಆಂಟಿ ಒಪ್ಪಿದರೆ ಸಾಕು ಎಂದನು ಅಗಸ್ತ್ಯ. ನಿಮ್ಮ ಅಪ್ಪ ನಿಮ್ಮ ಪ್ರೀತಿನ ಒಪ್ತಾರಾ ಕೇಳಿದನು ಆನಂದ್. ಅವ್ರ ಒಪ್ಪಿಗೆ ನನಗೆ ಬೇಡ, ನಾನು ಅವ್ರ ಜೊತೆ ಇರೋದೂ ಇಲ್ಲ, ಅವರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂದನು ಅಗಸ್ತ್ಯ. ವಿನೋದ ಹತ್ತಿರ ಮದುವೆ ವಿಷಯ ಮಾತನಾಡಲು ಅಗಸ್ತ್ಯ ನಿರ್ಧರಿಸಿದನು. ಇದೇನಪ್ಪ ಅಗಸ್ತ್ಯ, ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗಬಹುದಿತ್ತು ಎಂದರು ವಿನೋದ.
ಇಲ್ಲ ಆಂಟಿ, ಡ್ಯೂಟಿಗೆ ಅಪಾಯಿಂಟ್ ಆಗಬೇಕು, ಇನ್ನು ಕೆಲವೊಂದು ಪ್ರೊಸೆಸ್ ಇದೆ, ನಾನು ಹೋಗಲೇಬೇಕು ಎಂದನು ಅಗಸ್ತ್ಯ. ಆದರೆ ಈ ಪರಿಸ್ಥಿತಿಲಿ ನೀನು ಹೋಗೋದು ಸರಿಯಲ್ಲ ಎಂದರು ವಿನೋದ. ಅದರ ಬಗ್ಗೆ ನೀವೇನೂ ವರಿ ಮಾಡಬೇಡಿ, ಆನಂದ್ನ ಹತ್ರ ಎಲ್ಲ ಮಾತಾಡಿದ್ದೀನಿ ಎಂದನು ಅಗಸ್ತ್ಯ. ಏನೋಪ್ಪ, ನೀನಿದ್ದಷ್ಟು ದಿನ ಧೈರ್ಯ ಇತ್ತು, ಮುಂದೆ ಅದೇ ರೀತಿ ನಮಗೆ ಯಾವ ಭಯ ಆಗದೆ ಇದ್ದರೆ ಸಾಕು ಎಂದರು ವಿನೋದ. ಆಂಟಿ, ಹೊರಡೋಕೆ ಮೊದಲು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಎಂದನು ಅಗಸ್ತ್ಯ ಮುಜುಗರದಿಂದ. ಏನು ಹೇಳಪ್ಪ, ಕೇಳಿದರು ವಿನೋದ. ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಂದನು ಅಗಸ್ತ್ಯ. ನನ್ನ ಮುಂದೆ ಯಾಕಪ್ಪ ಮುಜುಗರ, ಅದೇನು ಹೇಳು ಎಂದರು ವಿನೋದ. ಅದು ಆಂಟಿ, ನಾನು ಅಪೇಕ್ಷಾನ ಪ್ರೀತಿ ಮಾಡ್ತಾ ಇದ್ದೀನಿ ಎಂದನು ಅಗಸ್ತ್ಯ. ಅಗಸ್ತ್ಯನ ಮಾತು ಕೇಳಿ ವಿನೋದ ಆಶ್ಚರ್ಯಗೊಂಡರು. ಅವರ ಮುಖ ಭಯದಿಂದ ಕೂಡಿತ್ತು. ಅದನ್ನು ನೋಡಿದ ಅಗಸ್ತ್ಯ, ಆಂಟಿ, ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ನೀವು ಒಪ್ಪಿಗೆ ಕೊಟ್ಟರೆ ಎಂದನು ಅಗಸ್ತ್ಯ. ಅಲ್ಲಪ್ಪ ಅಗಸ್ತ್ಯ, ಅದು ಎಂದರು ವಿನೋದ. ನಾನು ಅಪೇಕ್ಷಾ ಚಿಕ್ಕ ವಯಸ್ಸಿನಿಂದ ಜೊತೆಗೆ ಬೆಳೆದಿದ್ದೀವಿ. ಅದು ಸ್ನೇಹ ಆಗಿತ್ತು. ಆ ಸ್ನೇಹ ಈಗ ಪ್ರೀತಿಯಾಗಿ ಬದಲಾಗಿದೆ. ಮದುವೆ ಆದಮೇಲೆ ಅಪೇಕ್ಷಾನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಲ್ಲ ಆಂಟಿ. ಹಾಗೆ ಹೇಳಿ ನಿಮ್ಮನ್ನು ನಂಬಿಸೋ ಅವಶ್ಯಕತೆ ನನಗಿಲ್ಲ. ನನ್ನ ನಂಬಿ ಅಪೇಕ್ಷೆ ಬರ್ತಾಳೆ. ಆ ನಂಬಿಕೆಯು ಕೊನೆಯವರೆಗೂ ಉಳಿಸ್ಕೋತೀನಿ. ನಿಮ್ಮ ಒಪ್ಪಿಗೆ ಬೇಕು ಎಂದನು ಅಗಸ್ತ್ಯ. ಆದರೆ ಇದಕ್ಕೆ ನಿಮ್ಮ ಅಪ್ಪ ಒಪ್ಕೋತಾರಾ ಕೇಳಿದರು ವಿನೋದ. ಅವರ ಒಪ್ಪಿಗೆ ನನಗೆ ಬೇಕಾಗಿಲ್ಲ. ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡೋಕೆ ನಿಮಗೆ ಒಪ್ಪಿಗೆ ಇದೆಯಾ ಎಂದು ಕೇಳಿದನು ಅಗಸ್ತ್ಯ. ನನಗೇನೋ ನಿಮ್ಮ ಅಪ್ಪನ ಒಪ್ಪಿಗೆ ಕೂಡ ಅಗತ್ಯ ಅಂತ ಅನಿಸ್ತಿದೆ. ಅವರನ್ನು ಒಂದು ಮಾತು ಕೇಳಿದರೆ ಚೆನ್ನಾಗಿರ್ತಿತ್ತು. ಮನೆಯಲ್ಲಿ ದೊಡ್ಡವರು ಅಂತ ಇದ್ದಾರೆ ಅಂದರೆ ಅದರಲ್ಲಿ ಒಂದು ಅರ್ಥ ಇದೆ. ಏನೋ ಕೆಟ್ಟಗಳಿಗೆ ತಪ್ಪಾಗಿದೆ. ಶುಭ ಕಾರ್ಯದಲ್ಲಿ ಹಿರಿಯರು ಇಲ್ಲ ಅಂದರೆ ನೋಡಿದವರು ತಪ್ಪು ತಿಳ್ಕೋತಾರೆ. ಅವರ ಆಶೀರ್ವಾದ ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಎಂದರು ವಿನೋದ. ಆದರೆ ಆಂಟಿ, ಅವರಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಅಂತ ಡಿಸೈಡ್ ಮಾಡಾಗಿದೆ ಎಂದನು ಅಗಸ್ತ್ಯ. ತಪ್ಪು ಅಗಸ್ತ್ಯ, ಯಾವ ಸಂಬಂಧವೂ ಇಲ್ಲದೆ ಪ್ರಪಂಚದಲ್ಲಿ ಯಾರು ಬದುಕೋಕೆ ಸಾಧ್ಯ ಇಲ್ಲ. ತಂದೆ ಮಗನ ಸಂಬಂಧ ಇಷ್ಟು ಬೇಗ ಮುಗಿದು ಹೋಗುವಂತಹದ್ದು ಅಲ್ಲ. ಅದನ್ನು ಯಾರಿಂದಲೂ ಬೇರೆ ಮಾಡೋಕ್ಕಾಗಲ್ಲ. ನೀನು ಹೇಳಿದ ಮಾತ್ರಕ್ಕೆ ಅದು ಬಿಟ್ಟೂ ಹೋಗುವುದಿಲ್ಲ. ಯೋಚನೆ ಮಾಡು ಎಂದರು ವಿನೋದ. ನೀವು ಹೇಳೋದು ಸರಿ ಅನಿಸುತ್ತೆ, ಆದರೆ ಅವರು ಒಪ್ಪಲಿಲ್ಲ ಅಂದರೆ ಎಂದನು ಅಗಸ್ತ್ಯ. ಒಪ್ತಾರೆ ಅಗಸ್ತ್ಯ. ಯಾವ ತಂದೆ ಕೂಡ ತನ್ನ ಮಗನ ಆಸೆನ ಬೇಡ ಅಂತ ಹೇಳಲ್ಲ ಎಂದರು ವಿನೋದ. ಸರಿ ಆಂಟಿ, ಹೇಳ್ತೀನಿ. ಅಪೇಕ್ಷಾನ ಮದುವೆ ಆಗೋಕೆ ನಿಮ್ಮ ಒಪ್ಪಿಗೆ ಸಹ ಬೇಕು ಎಂದನು ಅಗಸ್ತ್ಯ. ನನ್ನ ಮಗಳು ನಿನ್ನನ್ನು ಮದುವೆ ಆಗೋಕೆ ಪುಣ್ಯ ಮಾಡಿದ್ಲು. ಮುಂದೆ ನೀನು ಅವಳನ್ನು ಮಹಾರಾಣಿ ಥರ ನೋಡ್ಕೋತೀಯೋ ಇಲ್ಲ ಮನೆ ಹಾಳಾಗಿ ನೋಡ್ಕೋತೀಯೋ ನನಗೆ ಬೇಡ. ಅಪೇಕ್ಷಾ ನಿನ್ನ ಜೊತೆ ಇದ್ದರೆ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡೋಕೆ ನನಗೆ ಯಾವ ಅಭ್ಯಂತರವೂ ಇಲ್ಲ. ನಾನೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡ್ತೀನಿ ಎಂದರು ವಿನೋದ. ನಿಜವಾಗ್ಲೂ ಆಂಟಿ ಎಂದನು ಅಗಸ್ತ್ಯ. ಹೌದು ಅಗಸ್ತ್ಯ ಎಂದರು ವಿನೋದ. ಅಗಸ್ತ್ಯ ಹಾಗೂ ಅಪೇಕ್ಷಾ ವಿನೋದ ಮಾತು ಕೇಳಿ ಸಂತೋಷಗೊಂಡರು. ಸಂತೋಷದಿಂದ ಅಪೇಕ್ಷಾ ತನ್ನ ತಾಯಿಯನ್ನು ಅಪ್ಪಿದಳು. ಅಗಸ್ತ್ಯ, ನೀನು ಯಾವಾಗ ಹೇಳ್ತೀಯೋ ಆಗ ಮದುವೆ ಮಾಡಿಕೊಡ್ತೀನಿ, ಹ್ಯಾಪಿನಾ ಕೇಳಿದರು ವಿನೋದ. ತುಂಬ ಖುಷಿಯಾಯಿತು ಆಂಟಿ. ಇಷ್ಟು ಬೇಗ ನನ್ನ ಕನಸು ನಿಜ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ದೊಡ್ಡವರು ನೀವು ಯಾವಾಗ ಹೇಳ್ತೀರೋ ಆಗಲೇ ಶುಭ ಕಾರ್ಯ ನಡೀಲಿ ಎಂದನು ಅಗಸ್ತ್ಯ. ಆಯ್ತಪ್ಪ ಎಂದರು ವಿನೋದ. ಸರಿ ಆಂಟಿ, ನಾನು ಬರ್ತೀನಿ ಎಂದು ವಿನೋದಾರಿಗೆ ಹೇಳಿ ಅಪೇಕ್ಷಾ ಕಡೆ ತಿರುಗಿ, ಅಪೇಕ್ಷಾ ನಾನು ಹೊರಡ್ತೀನಿ, ಆಗಾಗ ಫೋನ್ ಮಾಡ್ತೀನಿ, ಹುಷಾರು, ನಾನಿನ್ನು ಬರ್ತೀನಿ ಎಂದನು ಅಗಸ್ತ್ಯ. ನೀನು ಹುಷಾರಾಗಿ ಹೋಗಿ ತಲುಪು, ಹಾಗೆ ತಲುಪಿದ ಮೇಲೆ ಫೋನ್ ಮಾಡು ಎಂದಳು ಅಪೇಕ್ಷಾ. ಸರಿ ಬಾಯ್ ಎಂದು ಅಗಸ್ತ್ಯ ಹೊರಡಲು ಎಲ್ಲ ತಯಾರಿ ಮಾಡಿಕೊಂಡನು. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಇಲ್ಲೇ ಏನೇ ನಡೆದ್ರೂ ನನಗದು ಗೊತ್ತಾಗಬೇಕು.
ನಿಮಗೆ ಏನಾದರೂ ತೊಂದರೆ ಆದರೆ ನನಗೆ ಹೇಳು, ನಾನಿನ್ನು ಬರ್ತೀನಿ ಎಂದು ಆನಂದನಿಗೆ ತಿಳಿಸಿದ ಅಗಸ್ತ್ಯ ಮೈಸೂರಿನತ್ತ ಪ್ರಯಾಣ ಬೆಳೆಸಿದನು. ದಾರಿಯಲ್ಲಿ ಹೋಗುವಾಗ ಊರ ಹೊರಗೆ ಇರುವ ಅರಳಿ ಮರದ ಹತ್ತಿರ ಕಾರು ನಿಲ್ಲಿಸಿ, ನಿನ್ನ ಒಡಲಲ್ಲಿ ಏನೋ ರಹಸ್ಯ ತುಂಬಿಕೊಂಡಿದ್ಯಾ, ಅದು ಏನು ಅಂತ ನಾನು ಪತ್ತೆ ಮಾಡೇ ಮಾಡ್ತೀನಿ. ಅನ್ಯಾಯ ಆಗಿರುವವರೆಗೆ ನ್ಯಾಯ ಕೊಡಿಸುವುದೇ ನನ್ನ ಕೆಲಸ. ಅದಕ್ಕೆ ನಾನು ಈ ವೃತ್ತಿನ ಆಯ್ಕೆ ಮಾಡಿರೋದು. ಬಂಗಲೆ ರಹಸ್ಯ ಆದಷ್ಟು ಬೇಗ ಹೊರಗೆ ಬರುತ್ತೆ ಎಂದು ಹೇಳಿ ಕಾರ್ ಪ್ರಯಾಣ ಮುಂದುವರೆಸಿದನು.